ಮತ್ತು ಪೋಯ ಮೂಲಕ ಹಾದು ಸಸಿಯ ಆಯಸ್ಸನ್ನ ತೇಜಸ್ಸನ್ನ ಹೆಚ್ಚಿಸುವ ಹಾಗೆ ಪದಾಧಿಕಾರಿಗಳ ಮತ್ತು ನಿವೃತ್ತ ನೌಕರರ ಮನಸ್ಸನ್ನ ಮುದಗೊಳಿಸುತ್ತಾ ಅವರ ನಾವೆಲ್ಲ ಸದಾ ಬದ್ಧರಾಗಿ ಮುನ್ನಡೆಯೋಣ. ಸರ್ಕಾರಿ ನೌಕರರು ಸಮಾಜ ಸೇವೆಯಲ್ಲಿ ಸದಾ ಎತ್ತಿದ ಕೈ ಎನ್ನುವ ರಾಜ್ಯ ಸಂಘದಿಂದ ಕೊಡಮಾಡಲ್ಪಟ್ಟಿರ್ತಕ್ಕಂಥದ್ದನ್ನ ನಾವಿವತ್ತು ನೆನೆಯಲೇಬೇಕು. ಅಂದ್ರೆ ಡೈರಿಯನ್ನ ನಮ್ಮ ತಾಲೂಕು ಶಾಖೆಯಿಂದ ಅದಕ್ಕೆ ವೆಚ್ಚವನ್ನು ಭರಿಸ್ತಕ್ಕಂಥದ್ದು ಮತ್ತು ಕ್ಯಾಲೆಂಡರ್ ಅನ್ನ ರಾಜ್ಯ ಮಟ್ಟದ ಸಂಘವು ಭರಿಸ್ತಕ್ಕಂಥದ್ದನ್ನ ನಾವಿವತ್ತು ಎಲ್ಲ ಒಂದು ನಮ್ಮ ಗೌರವಾನ್ವಿತ ನೌಕರರಿಗೆ ಗಮನಕ್ಕೆ ತರಲಿಕ್ಕೆ ಇಷ್ಟಪಡ್ತೀನಿ. ಅದೇ ರೀತಿ ಒಳಗೆ ಇವತ್ತಿನ ಎಲ್ಲ ಈ ಒಂದು ಸ್ವಾಗತ ಸುಸ್ವಾಗತ. ನವಾಬ್ ಸರ್ ಆಗಮಿಸಬೇಕು. ಅವರಿಗೂ ಕೂಡ ಸ್ಫೂರ್ತಿಯ ಶರೀರ ಸ್ಫೂರ್ತಿ ಎಲ್ಲರಿಗೂ ಕೂಡ ಇರಬೇಕು. ಬರಬಾರ್ದು ಬಿಡಬೇಕು. 1 ವರ್ಷದ ಪೂರ್ತಿ ತುಂಬಿದ್ರು ಪರವಾಗಿಲ್ಲ, ಮತ್ತೆ ನೋಡೋಣ, ಬಂದ್ಕೊಳ್ಳಿ, ನೆನಪಿಟ್ಕೊಳ್ಳಿ. ದೊಡ್ಡದಾದ ಅಧಿಕಾರಿಗಳ 12 ಮಾಸಗಳಲ್ಲಿ ಪ್ರತಿ ತಿಂಗಳು ಕೂಡ ನಿಮ್ಮ ಬಾಳ ಹೊಸನಾಗಲಿ, ನಿಮ್ಮ ಜೀವನ ಸುಖಕರವಾಗಲಿ, ನಿಮ್ಮಿಂದ ಸೇವೆ ಪಡೆದ ಸೇವಕರು ಧನ್ಯರಾಗಲಿ ಎನ್ನುವಂತೆ ಪ್ರತಿಯೊಂದು ಪ್ರೋತ್ಸಾಹ ಆಗಮಿಸಿ ಕ್ಯಾಲೆಂಡರ್ ಬಿಡುಗಡೆ ಮಾಡಿರ್ತಕ್ಕಂಥ ಶ್ರೀ ರವಿ ವಿಜಯಕರ ಮಾನ್ಯ ಜಿಲ್ಲಾಧ್ಯಕ್ಷರು, ಕರ್ನಾಟಕ ರಾಜ್ಯ ಸರ್ಕಾರ ನೌಕರ ಸಂಘ ಜಿಲ್ಲಾ ಶಾಖೆ ಒಂದು ಯೋಗಕ್ಷೇಮ ಅಭಿವೃದ್ಧಿ ಹಾಗೂ ಇತರೆ ವಿಷಯಗಳಿಗೆ ಚರ್ಚೆ ಮಾಡಲಿಕ್ಕೆ ಹಾಗೂ ನಮಗೆ ಬೇಕಾದಂಥ ಸೌಲಭ್ಯಗಳನ್ನು ಹಾಗೂ ನಮ್ಮ ಸಮಸ್ಯೆಗಳನ್ನು ಹೇಳಿಕೊಳ್ಳಲಿಕ್ಕೆ ರಚನೆ ಆದಂತಹ ಇದೊಂದು ವೇದಿಕೆ. ಯಾವುದೇ ಸರ್ಕಾರದ ಆಡಳಿತ ವ್ಯವಸ್ಥೆಯಲ್ಲಿ ನಾವು ವಿಶೇಷವಾಗಿ 3 ಅಂಗಗಳನ್ನು ನೋಡ್ತೇವೆ. ಒಂದು ಶಾಸಕಾಂಗ, ಕಾರ್ಯಾಂಗ ಮತ್ತು ನ್ಯಾಯಾಂಗ. ಇದರಲ್ಲಿ ಶಾಸಕಾಂಗ ಯಾವುದೇ ಕಾಯ್ದೆಗಳನ್ನು ಅಥವಾ ಯಾವುದೇ ನಿಯಮಗಳನ್ನು ಜಾರಿಗೆ ತಂದಂಥ ಸಂದರ್ಭದಲ್ಲಿ ಅದನ್ನು ಸಮಾಜದ ಅತ್ಯಂತ ಕೊನೆಯ ವ್ಯಕ್ತಿಯವರೆಗೆ ಯಶಸ್ವಿಯಾಗಿ ತಲುಪಿಸುವಂತಹ ಕಾರ್ಯವನ್ನು ನಿರ್ವಹಿಸುವುದಾದರೆ ಅದು ಕಾರ್ಯಾಂಗ ಮಾತ್ರ. ಸೊ ಈ ಕಾರ್ಯಾಂಗದ ಮುಖ್ಯ ಚುಕ್ಕಾಣಿಯನ್ನು ಹಿಡಿದಿರೋದೇ ಎಲ್ಲ ರಾಜ್ಯದ ಸರ್ಕಾರಿ ನೌಕರರು. ಯಾವುದೇ ಶಾಸಕಾಂಗ ತನ್ನ ಯಶಸ್ವಿಯಾಗಿ ಆಡಳಿತವನ್ನು ನಡೆಸ್ತಿದೆ ಅನ್ನೋದಾದರೆ ಅದರಲ್ಲಿರುವಂತಹ ಕಾರ್ಯಾಂಗ ಸಹ ಅಷ್ಟೇ ದಕ್ಷವಾಗಿ ಕಾರ್ಯವನ್ನು ನಿರ್ವಹಿಸ್ತಿದೆ ಅನ್ನೋದಕ್ಕೆ ಎರಡನೇ ಮಾತೇ ಇರೋದಿಲ್ಲ. ಸೊ ಆ ನಿಟ್ಟಿನಲ್ಲಿ ಪ್ರತಿಯೊಬ್ಬ ನೌಕರನೂ ಸಹ ತನಗೆ ವಹಿಸಿದಂತಹ ಹುದ್ದೆಯನ್ನು, ವಹಿಸಿದಂತಹ ಜವಾಬ್ದಾರಿಯನ್ನು ಅತ್ಯಂತ ಯಶಸ್ವಿಯಾಗಿ ಶಾಸಕಾಂಗಕ್ಕೆ ಅದನ್ನು ಒದಗಿಸಿಕೊಡುವಂಥದ್ದು, ಹಾಗೆ ಅದರ ಯಶಸ್ಸನ್ನು ಶಾಸಕಾಂಗಕ್ಕೆ ತಂದು ಕೊಡುವಂತಹ ಪ್ರಯತ್ನವನ್ನು ಸದಾ ಮಾಡ್ತಾ ಬಂದಿದ್ದಾರೆ. ಇಷ್ಟು ವ್ಯವಸ್ಥಿತವಾಗಿ ನಾವು ಯಾವುದೇ ಯೋಜನೆಯನ್ನು ಸಮಾಜದ ಅತ್ಯಂತ ಕೊನೆಯ ವ್ಯಕ್ತಿಯವರೆಗೂ ತರುವಂತಹ ಪ್ರಯತ್ನದಲ್ಲಿ ನಮ್ಮದೇ ಆದಂತಹ ಸಮಸ್ಯೆಗಳು ಸಾಕಷ್ಟು ಇರ್ತದೆ. ಯಾವುದೇ ನೌಕರದಾರ ಆಗಲಿ ಸಮಸ್ಯೆ ಇಲ್ಲದಲೇ ಇಲ್ಲ. ಯಾವುದೇ ಅದನ್ನು ವೈಯಕ್ತಿಕವಾಗಿ ಆಗಿರ್ಬೋದು ಅಥವಾ ಪ್ರೊಫೆಷನಲಿ ಆಗಿರ್ಬೋದು ಅಥವಾ ಮತ್ತೊಂದಾಗಿರಲಿ ಇನ್ನೊಂದಾಗಿರಲಿ, ಆ ಸಮಸ್ಯೆಗಳನ್ನು ಬಗೆಹರಿಸ್ಕೊಳ್ಬೇಕು ಅಂತಂತಂದರೆ ನಮ್ಮದೇ ಆದಂತಹ ಒಂದು ವೇದಿಕೆ ಬೇಕು. ಪ್ರತಿಯೊಬ್ಬ ವ್ಯಕ್ತಿಯೂ ಸಹ ತಾನು ಇಂಡಿವಿಜುವಲ್ ಆಗಿ ಹೋಗಿ ಶಾಸಕಾಂಗದಿಂದ ಆಗಲಿ ಅಥವಾ ಸರ್ಕಾರದ ವಿರುದ್ಧವಾಗಿ ಅಥವಾ ಸರ್ಕಾರಕ್ಕೆ ಅಪ್ರೋಚ್ ಆಗೋದಾಗಲಿ ಭಾಳ ಕಷ್ಟ ಸಾಧ್ಯ ಆಗ್ತದೆ. ಎಲ್ಲ ಒಂದು ರೀತಿಯ ಒತ್ತಡದಲ್ಲಿ, ಯಾವುದಾದ್ರೂ ಒಂದು ಕೆಲಸದ ಒತ್ತಡದಲ್ಲೇ ಕೆಲಸ ಮಾಡ್ತಾ ಇದ್ದೇವೆ. ಅದರ ಜೊತೆಗೆ ಇತ್ತೀಚಿನ ದಿನಮಾನದಲ್ಲಿ ಸಾಕಷ್ಟು ಕೆಲಸ ಕಾರ್ಯಗಳು ನಮ್ಮ ಮೇಲೆ ಬರ್ತಾ ಇರೋದ್ರ ಜೊತೆಗೆ ಅಷ್ಟೇ ಪ್ರಮಾಣದಲ್ಲಿ ನಾವು ನೌಕರರ ಪ್ರಮಾಣಿತ ಅಷ್ಟೇ ಅಂದರೆ 100% ಇರಬೇಕಾದಂಥ ಹುದ್ದೆಯಲ್ಲಿ ಇರಬೇಕಾದಂಥ ಕಚೇರಿಗಳಲ್ಲಿ ಬರೀ 30%, 40%, ಕೆಲವೊಂದು ಇಲಾಖೆಯಲ್ಲಿ ಸಿಬ್ಬಂದಿನೇ ಇಲ್ಲದೆ ಔಟ್ಸೋರ್ಸ್ನಲ್ಲಿ ಒಬ್ಬ ನೌಕರದಾರ ನಡೆಸ್ತಾರಂಥ ಇಲಾಖೆಗಳು ಇದೇ ತಾಲೂಕಿನಲ್ಲಿ ಇರುವಂಥದ್ದನ್ನು ನಾನು ಗಮನಿಸಿದೆ. ಸೊ ಅವೆಲ್ಲದನ್ನು ಗಮನಿಸಿದಾಗ ನಮ್ಮಲ್ಲಿ ಎಷ್ಟು ಕೊರತೆ ಇದೆ ನಮ್ಮ ನೌಕರದಾರರ ನೇಮಕಾತಿ ಅನ್ನೋಂಥದ್ದು ಗಮನಿಸಬೇಕಾಗ್ತದೆ. ಸೊ ಆ ನಿಟ್ಟಿನಲ್ಲಿ ನೇಮಕಾತಿಯನ್ನು ನಾವು 100% ಮಾಡಿಸುವಂಥ ನಿಟ್ಟಿನಲ್ಲೂ ಸಹ ನಮ್ಮ ಸಂಘ ಸಂಸ್ಥೆಗಳು ಹೋರಾಟವನ್ನು ನಡೆಸಲಿ ಅಂತ ಹೇಳ್ಬಿಟ್ಟು ಹೇಳ್ತಾರೆ. ಹಾಗೆ ನಮಗೆ ಒದಗಿಸ್ಕೊಡ್ಬೇಕಂತ ರಾಜ್ಯ ಸರ್ಕಾರದಿಂದ ಇವತ್ತು ಕ್ಯಾಲೆಂಡರ್ ಬಿಡುಗಡೆ ಮಾಡೋದಿರ್ಬೋದು, ದಿನಚರಿ ಬಿಡುಗಡೆ ಮಾಡಿರ್ಬೋದು, ಮತ್ತು ನಮ್ಮ ತಹಸೀಲ್ದಾರ್ ಸರ್ ಹೇಳೋದಂಗೆ 2ನೇ ಇನ್ನಿಂಗ್ಸ್ ಸ್ಟಾರ್ಟ್ ಮಾಡಿರ್ತಕ್ಕಂಥ ನಾವು ನಿವೃತ್ತ ನೌಕರರ ಒಂದು ಸನ್ಮಾನ ಕಾರ್ಯಕ್ರಮ. ಏಕಂತಂದ್ರೆ ಈ ಕಾರ್ಯಕ್ರಮ ಮಾಡ್ಬೇಕಂತೇಳಿ ಮನಸ್ಸನ್ನೇ ಬಂದಿದ್ದು ಮಾಡೋದಲ್ಲ, ಅತ್ಯಂತ ಆ ಒಂದು ಏನೋ ಒಂದು ದೇವರು ಆಶೀರ್ವಾದ ಮಾಡಿರ್ತಕ್ಕಂಥ ಒಂದು ಕಾರ್ಯಕ್ರಮ ಏನಿರ್ತದಲ್ಲ, ಆ ಭಗವಂತನೇ ಇವತ್ತು ನಮಗೆ ಈ ಕಾರ್ಯಕ್ರಮಕ್ಕೆ ಇಳಿದು ಬಂದಿದೆ ಅನ್ನತಕ್ಕಂಥ ಒಂದು ಸೇವೆ ರೀತಿಯಲ್ಲಿ ನಮಗೆ ಆ ಒಂದು ಕಾರ್ಯಕ್ರಮವನ್ನು ಆಯೋಜನೆ ಮಾಡಿದ್ದಾರೆ. ಅವರಿಗೆ ನಿಜವಾಗ್ಲೂ ಕೂಡ ಎಲ್ಲರನ್ನೂ ಕೂಡ ಇವತ್ತು ನಾವು ಏನು ಒಂದು ಕಾರ್ಯಕ್ರಮಕ್ಕೆ ಇವತ್ತೆಲ್ಲರೂ ಕರೆಸಿ ಈ ಕಾರ್ಯಕ್ರಮದ ನಿಮಿತ್ತದಲ್ಲಿ ಏನು ಒಂದು ಕ್ಯಾಲೆಂಡರ್ ಬಿಡುಗಡೆ, ದಿನಚರಿ ಬಿಡುಗಡೆ ಇರ್ತಕ್ಕಂಥ ಕಾರ್ಯಕ್ರಮಕ್ಕೆ ನಮಗೆ ಬಂದು ಈ ಕಾರ್ಯಕ್ರಮ ನೌಕರ ಸಂಘದ ಸದಸ್ಯತ್ವವನ್ನು ಕೊಡ್ತೀರಿ. ಸದಸ್ಯತ್ವ ತಗೊಂಡು ಸರ್ಕಾರಿ ನೌಕರ ಸಂಘ ಏನು ಮಾಡುತ್ತಪ್ಪ ಅನ್ನೋದು ಎಷ್ಟೋ ಜನ ನಮ್ಮ ನೌಕರರಿಗೆ ಪ್ರಶ್ನಾರ್ಥಕವಾಗಿ ಇರುತ್ತೆ. ನೌಕರ ಸಂಘ ಸುಮ್ಮನೆ ಗೊತ್ತಿಲ್ಲ. ಸುಮಾರು 25 ಆದೇಶಗಳನ್ನು
ಕರ್ನಾಟಕ ತನ್ನದೇ ಆದ ರೀತಿಯೊಳಗ ಸರ್ಕಾರದ ಮನವೊಲಿಸಿ, ಯಾವುದೇ ಸರ್ಕಾರ ಬರಲಿ ನಮಗ ಸರ್ಕಾರದ ಮುಖ್ಯಮಂತ್ರಿಗಳನ್ನ, ಸಂಬಂಧಪಟ್ಟ ಸಚಿವರನ್ನ ನಾವು ಮನವೊಲಿಸಿ ಸರ್ಕಾರಿ ನೌಕರಿಗೆ ಸಿಗುವಂತ ಸೌಲಭ್ಯಗಳನ್ನ ಸರಿಯಾದ ರೀತಿಯೊಳಗ ಅವ್ರ ಬೇಕು ಬೇಡಿಕೆಗಳನ್ನ ನಾವು ಪಡ್ಕೋಬೇಕಾದ್ರೆ ಸಂಘದ ಒಂದು ಶ್ರಮ ಇರುತ್ತೆ. ಆ ಸಂಘದ ಶಕ್ತಿ ಅಂದ್ರೆ ನಮ್ಮ ಸರ್ಕಾರಿ ನೌಕರರು. ನೀವು ಸಂಘಕ್ಕ ಇಂಥ ವೇದಿಕೆ ಒಳಗ ನಾವು ಕರೆದಾಗ ಯಾವಾಗ ನಾವು ಸರ್ಕಾರಿ ನೌಕರಿಗೆ ತೊಂದರೆ ಆಗೈತಿ, ಅನ್ಯಾಯ ಆಗೈತಿ ಅಂತಂದ್ರೆ ನಾವು ಸಿಡಿದು ಹೇಳಲೇಬೇಕಾಗುತ್ತೆ. ಸರ್ಕಾರಿ ನೌಕರ ಸಂಘ ನಾವು ಯಾವ್ದಾರ ಒಂದು ಮುಷ್ಕರ ಕರಿಬೇಕಾದ್ರೆ, ಮುಷ್ಕರ ಮಾಡ್ಬೇಕಂದ್ರೂ ಸಾಕಷ್ಟು ಸಾವಿರ ವಿಚಾರ ಮಾಡ್ತೀವಿ ನಾವು. ಯಾಕಂದ್ರೆ ನಾವು ಸರ್ಕಾರಿ ನೌಕರರು, ನಮ್ಮದೇ ಆದ ಶಿಸ್ತು ದಕ್ಷತೆ ನಮ್ಗಿರ್ತದ. ಸುಮ್ಮನೆ ನಾವು ಬೀದಿಗೆ ಹಾದಿಗೆ ಇಡುವಂತ ಕೆಲಸ ನಾವು ಮಾಡೋಕ್ಕಾಗಲ್ಲ. ಯಾವಾಗ ನಮ್ಮ ಬೇಡಿಕೆಗಳು ಈಡೇರೋದಿಲ್ಲ ಅಂತೇಳಿ ನಮ್ಮ ಗಮನಕ್ಕೆ ಬರ್ತದನೋ ಆ ಒಂದು ವಿಚಾರ ಮಾಡಿ ನಾವು ರಾಜ್ಯ ಸಂಘದೊಳಗೆ ಅದನ್ನು ಸರಿಯಾದ ತೀರ್ಮಾನ ತಗೊಂಡು ಕೊನೆಗೆ ನಾವು ಆ ವಿಷಯಕ್ಕೆ ನಿಮ್ಮನ್ನ ಕರೆಯಕ್ಕೆ ಬರುತ್ತೆ. ಆ ರೀತಿಯೊಳಗೆ ನಮ್ಮ ಗದಗ ಜಿಲ್ಲೆಯೊಳಗೆ ನಾವು ಯಾವುದೇ ಸಂಘದ ಹೋರಾಟಕ್ಕೆ ಕರೆದಾಗ ಗದಗ ಜಿಲ್ಲೆ ಬಹಳ ಅದ್ಭುತವಾಗಿ ಮಾದರಿಯಾದಂಥ ಜಿಲ್ಲೆ ನಮ್ಮ ಗದಗ ಜಿಲ್ಲೆ. ಅದರೊಳಗೆ ಕ್ರಿಯಾಶೀಲವಾಗಿ ಕೆಲಸ ಮಾಡುವಂಥ ತಾಲೂಕು ಯಾವುದಾದ್ರು ಇದೆ ಅಂದ್ರೆ ಇವತ್ತು ನಾವು ಮುಂಡ್ರಿಗಿ ತಾಲೂಕು. ಯಾಕೆ ಈ ಮಾತನ್ನ ನಾನು ಹೇಳ್ತೀನಿ ಅಂತಂದ್ರೆ, ನಾವು ಯಾವುದೇ ಸಮಾವೇಶ ಆಗಿರ್ಬೋದು, ಯಾವುದೇ ಕಾರ್ಯಕ್ರಮ, ಈ ಇನ್ಸಿಡೆಂಟ್ ಯಾಕೆ ಹೇಳ್ತೇನೆ ಅಂತಂದ್ರೆ, ನಾವೆಷ್ಟು ತಾಂತ್ರಿಕವಾಗಿ ವೇಗವಾಗಿ ಚಲಿಸಿದ್ರು ಸಹಿತ ಅಷ್ಟೇ ಈಗೋಯಿಸಮ್ ಮನುಷ್ಯನ ಹತ್ರ ಬರಾಕತ್ತಿಲ್ಲ ನ್ಯಾಚುರಲಿ. ಸೊ ಇಟ್ ವಿಲ್ ಗೋಯಿಂಗ್ ಆನ್ ದಟ್. ಸೊ ಹಾಗಾಗಿ ಒಂದು ಹೆಜ್ಜೆ ಮುಂದಿಡೋದಕ್ಕಿಂತ ಒಂದು ಹೆಜ್ಜೆ ನಿಂತಿಟ್ಟರೆ ಎಷ್ಟೋ ಸಮಸ್ಯೆಗಳು ಪರಿಹಾರ ಆಗ್ತಾವೆ. ನನ್ನ ಕೈಂಡ್ಲಿ ಸಜೆಷನ್. ಸೊ ಹಾಗಾಗಿ ಒಂದು ಸ್ವಲ್ಪ ಆ ಒಂದು ತಾಳ್ಮೆಯಿಂದ ಸಮಸ್ಯೆಗಳು ಪರಿಹಾರ ಮಾಡ್ಲಿಕ್ಕೆ ಸಾಧ್ಯ ಆಗುತ್ತೆ. ಇವತ್ತು ಈ ಫೈಲಿಗೆ ಉತ್ತರ ಕೊಡೋಕೆ ಸಾಧ್ಯ ಇಲ್ಲ ಅಂದ್ರೆ ಮುಚ್ಚಿಟ್ರೆ ನಾಳೆ ಅದಕ್ಕೆ ಪರಿಹಾರ ಸಿಗುತ್ತೆ. ಇವತ್ತ ಮಾಡ್ಬೇಕಂತಕ್ಕಂಥ ತೀವ್ರಗತಿ ವೇಗದಲ್ಲಿ ಅದು ಅನೇಕ ತಪ್ಪುಗಳು ಎಡೆ ಮಾಡ್ಕೊಳ್ತಕ್ಕಂಥ ಸಂದರ್ಭಗಳಿರೋದ್ರಿಂದ ದಯವಿಟ್ಟು ಸ್ವಲ್ಪ ತಾಳ್ಮೆಯಿಂದ ನಾವೆಲ್ಲ ನೌಕರರು ಹೆಜ್ಜೆಗಳು ಇರ್ತಕ್ಕಂಥ ಪ್ರಯತ್ನ ಮಾಡ್ರಿ. ನಮ್ಮಿಂದ ಒಂದು ಕುಟುಂಬ ಇರ್ತೈತೆ, ಆ ಕುಟುಂಬದಿಂದ ಅನೇಕ ಸಮಸ್ಯೆಗಳಿರ್ತವೆ. ಎಲ್ಲ ಸಂಘದ ಪದಾಧಿಕಾರಿಗಳಾದ ನಾವು ಇಂದು ನಡೆಯುತ್ತಿರುವ ಪದಗ್ರಹಣ ಕಾರ್ಯಕ್ರಮದಲ್ಲಿ ಸಕ್ರಿಯವಾಗಿ ಭಾಗವಹಿಸಿ ಸಂಘದ ಚಟುವಟಿಕೆಗಳಲ್ಲಿ ನೌಕರರ ನೋವು ನಲಿವುಗಳಿಗೆ ಸಂಘಕ್ಕೆ ಗೌರವ ತರುತ್ತೇವೆ ಎಂದು ಈ ಮೂಲಕ ಪ್ರಮಾಣ ಮಾಡುತ್ತೇವೆ. ಜೈ ಹಿಂದ್, ಜೈ ಭಾರತ್ ಮಾತೆ. ಶ್ರೀರಕ್ಷರಿ ಸರ್ ಅವರ ನೇತೃತ್ವದ ಜಿಲ್ಲಾಧ್ಯಕ್ಷರ ತಂಡ ಆಗಿರ್ಬೋದು, ತಾಲೂಕು ಅಧ್ಯಕ್ಷರ ತಂಡ ಆಗಿರ್ಬೋದು, ಎಲ್ಲ ಪದಾಧಿಕಾರಿಗಳ ತಂಡ ಸಾಕಷ್ಟು ಶ್ರಮ ವಹಿಸಿ ನೌಕರಿಗೆ ಉಪಯುಕ್ತವಾಗಿರುವಂತಹ ಆದೇಶಗಳನ್ನ ತಮಗೆಲ್ಲ ನೀಡಿರ್ತಕ್ಕಂಥದ್ದು. ಇದ್ರ ಜೊತೆಗೆ ಈಗ 7th ಪೇ ಕಮಿಷನ್ ಜಾರಿ ಆಗಿರ್ಬೋದು, ಅದಕ್ಕೆ ಸಾಕಷ್ಟು ನೀವು ಕೂಡ ಹೋರಾಟ ಭಾಗಿಯಾಗಿದ್ವಿ. ನಮ್ಮ ಮುಂಡ್ರಿಗೆಯಲ್ಲಿ ಕಳೆದ ವರ್ಷ ಮಾರ್ಚ್ 1ನೇ ತಾರೀಕು ಸಂಪೂರ್ಣ ಮುಂಡ್ರಿಗೆಯನ್ನು ಬಂದ್ ಮಾಡಿ ನಾವೆಲ್ಲ ಸಂಘದ ಜೊತೆ ಕೈ ಜೋಡಿಸಿ ಸರ್ಕಾರಕ್ಕೆ ಬಿಸಿ ಮುಟ್ಟುವಂತ ಒಂದು ಕೆಲಸವನ್ನು ನಾವು ಕೈ ಹಾಕಿದ್ವಿ. ಅದರ ಫಲವಾಗಿ ಒಂದೇ ದಿನದಲ್ಲಿ 17% ನಾವು ಮಧ್ಯಂತರ ಪರಿಹಾರವನ್ನು ಪಡ್ಕೊಂಡ್ವಿ. ಮುಂದಿನ ಹಂತದಲ್ಲಿ ನಮಗೆ ವರದಿಯಲ್ಲಿ ಏನಿತ್ತು, ಡಾಕ್ಟರ್ ಸುಧಾಕರ್ ಅವರ ನೇತೃತ್ವದ ಒಂದು ಸಮಿತಿ ಏನು ವರದಿಯನ್ನು ನೀಡಿತ್ತು ಯಥಾವತ್ತಾಗಿ ಜಾರಿಯನ್ನು ಮಾಡಿದ್ರು. ಜೊತೆಗೆ ಆಗಸ್ಟ್ 8ನೇ ತಾರೀಕು 2024ರಲ್ಲಿ ಅರಮನೆ ಮೈದಾನದ ತ್ರಿಪುರವಾಸಿನಿ ಸಭಾಂಗಣದಲ್ಲಿ ನಡೆದಂತ ಕಾರ್ಯಕ್ರಮದಲ್ಲಿ ನಾವು ಮುಖ್ಯಮಂತ್ರಿಗಳಿಗೆ ಅಭಿನಂದನಾ ಕಾರ್ಯಕ್ರಮವನ್ನು ಇಟ್ಕೊಂಡಿದ್ದೀವಿ ನೌಕರ ಸಂಘದಿಂದ. ಆ ಒಂದು ಸಭೆಯಲ್ಲಿ ತಕ್ಷಣಕ್ಕೆ ನಮಗೆ ಮುಖ್ಯಮಂತ್ರಿಗಳು ತಕ್ಷಣನೇ 5 ಜನ IAS ಆಫೀಸರ್ ಅವರ ಒಂದು ನೇತೃತ್ವದ ಸಮಿತಿಯನ್ನ ಜಾರಿ ಮಾಡಿದ್ರು. ಈಗ ಆಲ್ರೆಡಿ ತಮಗೆಲ್ಲ ಗೊತ್ತಿರಲಿ, ಆ ಸಮಿತಿ ಈಗ ಆಲ್ರೆಡಿ ಹೆಚ್ಚು ಕಡಿಮೆ 3 ಸಭೆಗಳನ್ನ ಈಗ ನಡೆಸಿದೆ. ಹಿಂದೆ ಆಗಿದಂತ ಸಮಿತಿಗಳು ಯಾವುದೇ ಸಭೆಯನ್ನ ನಡೆಸಿರ್ಲಿಲ್ಲ. ಆದ್ರೆ ಈಗ 6 ತಿಂಗಳಿಂದ ರಚನೆ ಆದಂತ ಸಭೆ ನಾವು ಜಿಲ್ಲಾಧ್ಯಕ್ಷ ನಾನು ಹೇಳ್ತಾರ ಅನ್ಕೊಂಡಿದ್ದೆ, ಬಹುಶಃ ಮರ್ತ್ರ ಅದನ್ನ. ಯಾಕಂದ್ರೆ ಪ್ರತಿ ಸಭೆಯಲ್ಲಿ ಸರ್ ಭಾಗಿಯಾಗಿರ್ತಾರ. ಮುಖ್ಯಮಂತ್ರಿಗಳ ನಿಯೋಗದಲ್ಲಿ ಕೂಡ ಈಗ ರಾಜ್ಯಾಧ್ಯಕ್ಷರಾಗಿ ಆಯ್ಕೆಯಾದಂತ ಶ್ರೀರಕ್ಷರಿ ಸರ್ ಅವರ ಮೊದಲನೇ ಭೇಟಿಯಲ್ಲೇ, ಮುಖ್ಯಮಂತ್ರಿಗಳ ಮೊದಲನೇ ಭೇಟಿಯಲ್ಲಿ ನಮ್ಮ ಜಿಲ್ಲಾಧ್ಯಕ್ಷರ ಅವ್ರ ಜೊತೆಗೆ ಇದ್ರು. ಅವತ್ತಿನ ದಿವಸನ ಮುಖ್ಯಮಂತ್ರಿಗಳಿಗೆ ಆಲ್ರೆಡಿ ಭರವಸೆಯನ್ನು ಕೊಟ್ಟಾರ. ಜೊತೆಗೆ NPS ವರ್ಷ ಅಂತಕ್ಕಂಥದ್ದನ್ನು ಕೂಡ ನಮ್ಮ ರಾಜ್ಯಾಧ್ಯಕ್ಷರು NPS ಹೋಗಿ OPS ಆಗುವ ವರ್ಷ ಅಂತಕ್ಕಂಥದ್ದನ್ನು ಕೂಡ ಈಗ ಘೋಷಣೆ ಮಾಡ್ಯಾರ. ಈ ವರ್ಷ OPS ಆಗೋದ್ರಲ್ಲಿ ಯಾವುದೇ ಅನುಮಾನ ಇಲ್ಲ ಅಂತಕ್ಕಂಥದ್ದನ್ನ ಸ್ಪಷ್ಟವಾಗಿ ನಮ್ಮ ರಾಜ್ಯಾಧ್ಯಕ್ಷರ ಜೊತೆಗೆ ನಮ್ಮ ಜಿಲ್ಲಾಧ್ಯಕ್ಷರು ಕೂಡ ಮನವರಿಕೆಯನ್ನ ಮಾಡಿದ್ದಾರೆ.